part to Kalsu by Peak. ಕಲ್ಸು ಬಾಯ್ಗೆ ಕಲ್ಸು ಬಾಯ್ಗೆ ಕಲ್ಸು ಬಾಯ್ಗೆ ಸೊ ಫ್ರೆಂಡ್ಸ್, ನಾವು ಹೋಗಿದ್ದೆ ಕಲ್ಸು ಬೈ ಪೀಕ್ಗೆ. ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು, ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 4 ಗಂಟೆ ಸುಮಾರು. ಹೋಗ್ತಾ ಹೋಗ್ತಾ ಸಕ್ಕತ್ತಾಗಿದೆ ಕ್ಲೈಮೇಟು. ನೀವು ಎಂಜಾಯ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ. ಈ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ನಿಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗುತ್ತೆ. ಇಷ್ಟ ಆದರೆ ಮಾತ್ರ ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾತ್ರ ಮಾಡೋದು ಮರಿಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈಗಿಂದ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟಪಟ್ವಿ. ಸಕ್ಕತ್ತಾಗಿ ಭಯ ಆಗ್ತಾ ಇತ್ತು. 100 ಮೀಟ್ರು ಹತ್ಕೊಂಡು ಹೋಗೋಷ್ಟೊತ್ತಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೀವು ಕೂಡ ಈ ಜಾಗಕ್ಕೆ ಹೋಗ್ಬೇಕು ಅಂತ ಬಯಸ್ತೀರಾ. ಲಿಟ್ರಲಿ ಸ್ವರ್ಗ ಅಂತಾನೆ ಹೇಳ್ಬೋದು. ಆಕಾಶಕ್ಕೆ ಮೆಟ್ಲು ಹಾಕಿರೋ ಥರ ಇದೆ, ಆಕಾಶಕ್ಕೆ ಏಣಿ ಹಾಕೋ ಥರ ಇದೆ. ಸ್ವರ್ಗ ಅಂತಾನೆ ಹೇಳ್ಬೋದು. ಹೆಂಗಿದೆ ಅಂದರೆ ನೋಡೋಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಸೊ ಇಲ್ಲಿಗೆ ಬಂದು ನಾವು 3/4% ಬೆಟ್ಟನ ಫಿನಿಶ್ ಮಾಡಿದ್ವಿ. ಸೊ ಅಲ್ಲೇ ಹೊಟ್ಟೆ ಹಸಿತಾಯಿತ್ತು ತುಂಬ ಅಂತ. ಚಳಿ ಆ ಕ್ಲೈಮೇಟ್ಗೆ ಬಿಸಿ ಮ್ಯಾಗಿ ತಿಂದ್ಕೊಂಡು, ಕಾಫಿ ಟೀ ಕುಡ್ಕೊಂಡು, ಚಳಿ ಕಾಯಿಸ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡಿದ್ವಿ. ನೋಡಿ, ಚಿಕ್ಕ ಫಾಲ್ಸ್ ಎಷ್ಟು ಸುಂದರವಾಗಿದೆ ಅಂತಂದರೆ ಜಾಗ ಮಾತ್ರ ಸ್ವರ್ಗ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಸ್ವಾಮಿ. ಹೌ ಸೀರಿಯಸ್ಲಿ ಸಕ್ಕತ್ತಾಗಿದೆ. ಸೊ ಮತ್ತೆ ಜರ್ನಿ ಮಾಡಿದ್ವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದ ತುದಿಗೆ ಹೋದ್ರೆ ನಾವು ರೀಚ್ ಆಗ್ತೀವಿ. ಸೊ ಬನ್ನಿ ಹೋಗೋಣ. ಬೆಟ್ಟದ ತುದಿ, ವಾವ್, ಯಾವುದಪ್ಪ ಇದು! ಈ ರೇಂಜಿಗೆ ಸ್ವರ್ಗ ಥರ ಇದೆ. ಓ ಮೈ ಗಾಡ್, ಕೆಳಗಡೆ ನೋಡೋಕ್ಕೆ ಭಯ ಆಗ್ತಿದೆ. ಫೈನಲಿ ರೀಚ್ ಆಗಿ ನಾವು ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಈ ಜರ್ನಿನ ಫೈನಲಿ 10 ಗಂಟೆಗೆ ಮುಗಿಸ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಎಂಜಾಯ್ ಮಾಡಿ. ಕಲ್ಸು ಬೈ ಪೀಕ್. ಈ ಬೆಟ್ಟದ ಮೇಲೆ ಒಂದು ಪುಟ್ಟ ದೇವಸ್ಥಾನ ನೋಡಿ, ನೀವು ಖುಷಿ. ಹಂಗೆ ದೇವ್ರನ್ನ ಸ್ವಲ್ಪ ಜಾಗ ಬಿಡ ಹಂಗೆ.